guys, welcome back to my YouTube channel. ಎಲ್ಲರೂ ಮರಿದೇ ಹೋಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Yes. So ನನ್ನ ಚಾನೆಲ್ ಇವತ್ತು ಇವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ ರೀ? ಇವತ್ತು ಪನ್ನೀರ್ ಅಂಡ್ ಮಶ್ರೂಮ್ ನ ಒಂದು ಬಿರಿಯಾನಿ ಮಾಡೋಣ ಅಂತ ಇದೀನಿ. ಸೊ ನಿಮ್ಮೆಲ್ರಿಗೂ ಒಂದು ನ್ಯೂ ಅಪ್ಡೇಟ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಕಮಿಂಗ್ ಆನ್ ಅಂದ್ರೆ ನಾವ್ ಅನ್ವರ್ಸ್ ನಿಮಗೆ ಎವ್ರಿ ವೆಡ್ನೆಸ್ಡೇ ನಮ್ಮ ಚಾನೆಲ್ ಅಲ್ಲಿ ಕುಕಿಂಗ್ ಬ್ಲಾಗ್ ಬರುತ್ತೆ. ಅದು ಕುಕಿಂಗ್ ಬ್ಲಾಗ್ ವಿತ್ ಪ್ರದೀಪ್. ಎಸ್. ಸೊ ಇವರು ನಿಮ್ಗೆ ಸ್ಪೆಷಲ್ ಕುಕಿಂಗ್ ಏನೇ ಅಡಿಗೆಗಳು ಸ್ಪೆಷಲ್ ಟ್ರೈ ಮಾಡ್ತಿರ್ತಾರೆ ಮನೆಯಲ್ಲಿ. ಸೊ ನಾನ್ ಅನ್ಕೊಂಡೆ ಯಾಕೆ ಅವರು ವ್ಲಾಗ್ ಮಾಡಬಾರ್ದು, ಯಾಕೆ ಕುಕಿಂಗ್ ವ್ಲಾಗ್ ಮಾಡಬಾರ್ದು ಅಂತ ಹೇಳಿ. ಸೊ ಕಮಿಂಗ್ ಆನ್ವರ್ಸ್ ನಾವ್ ಅದ್ರ ಬಗ್ಗೆ ವರ್ಕ್ ಆನ್ ಮಾಡ್ತೀವಿ. ಲೆಟ್ಸ್ ಸಿ ಹೇಗೆ ವರ್ಕ್ ಆಗತ್ತೆ ಅಂತ ಹೇಳಿ. ನಿಮ್ಮೆಲ್ಲರೂ ಆಶೀರ್ವಾದ ನಮಗಿರ್ಬೇಕು. ಸೊ ತಡ ಮಾಡದೆ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಡೋಣ. ಏನ್ ಮಾಡ್ತಾರೆ ಅಂತ ನೋಡೋಣ. ಹೆಂಗೆ ಟೇಸ್ಟಿ ಆಗಿರತ್ತಾ? ತಿನ್ಬೋದಾ ಮನುಷ್ಯರು? ರೆಗ್ಯುಲರ್ ಆಗಿ ತಿಂತಾ ಇದೀರಾ, ಇನ್ನ ಮತ್ತೆ ಅದ್ರ ಬಗ್ಗೆ ಬಿಡಿಸಿ ಹೇಳಕ್ ಹೋದ್ರೆ ಆಮೇಲೆ ಚೆನ್ನಾಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಕತೆ ಹೇಳ್ತಾರೆ. ಚೆನ್ನಾಗಿ ಮಾಡಲ್ಲ. ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ಲೆಟ್ಸ್ ಸ್ಟಾರ್ಟ್. ಹಾಯ್ ಪಾಪ, ಪ್ಲೈನ್ ಕಿಸ್ ಕೊಡಮ್ಮ. ಪ್ಲೈನ್ ಕಿಸ್ ಅಲ್ಲಿ ಕೊಡು, ಕ್ಯಾಮ್ರಾ ಕೊಡು, ಕ್ಯಾಮ್ರಾ ಪ್ಲೈನ್ ಕಿಸ್ ಕೊಡು. ಅಲ್ಲಿ ಪಪ್ಪಂಗ್ ಕೊಡು ಪ್ಲೈನ್ ಕಿಸ್. ಅಂಡ್ ಮೋರ್ ಓವರ್ ಇವತ್ತು ನನ್ನ ಮುದ್ದು ಮಗಳು ಕೂಡ ನನ್ನ ಅಡಿಗೆಗೆ ಸಪೋರ್ಟ್ ಮಾಡ್ತಿದ್ದಾಳೆ ಅಂಡ್ ಅವಳು ಕೂಡ ಹೆಲ್ಪ್ ಕೂಡ ಮಾಡ್ತಿದ್ದಾಳೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ನೀವು ನೋಡ್ಕೋಬಹುದು. ಇಲ್ಲಿ ಒಂದು 3 ಟೊಮ್ಯಾಟೋನ ಈ ತರ ಸ್ಲೈಸ್ ಆಗಿ ಕಟ್ ಮಾಡಿಟ್ಟಿದ್ದಾರೆ. ಅಂಡ್ ಇಲ್ಲಿ ದಪ್ಪ ಈರುಳ್ಳಿ ಒಂದು 3ರಿಂದ 4 ಅಂತ ಹೇಳ್ಬೋದು, ಅದನ್ನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಆಮೇಲೆ ಮಶ್ರೂಮ್ ಬಿರಿಯಾನಿ ಆಗಿರೋದ್ರಿಂದ ಮಶ್ರೂಮ್ ನ ಈ ರೀತಿ ಚೆನ್ನಾಗಿ ತೊಳೆದು ಉದ್ದುದ ಕಟ್ ಮಾಡಿಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಇಲ್ಲಿ ಕ್ಯೂಬ್ಸ್ ಅಂದ್ರೆ ಪನ್ನೀರ್ ಕ್ಯೂಬ್ಸ್ ನ ಫ್ರೈ ಮಾಡಿ ಹಾಕೋದ್ರಿಂದ ಕ್ಯೂಬ್ಸ್ ತರ ಕಟ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಕೊರಿಯಾಂಡರ್ ಇದೆ ಅಂಡ್ ಎಸ್ ಬಟರ್ ಕೂಡ ಯೂಸ್ ಮಾಡೋದ್ರಿಂದ ಬಟರ್ ಅವ್ರು ಎಷ್ಟು ಯೂಸ್ ಮಾಡ್ತಾರೆ ಅಂತ ಆಮೇಲೆ ಹೇಳ್ತಾರೆ. 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ಗರಂ ಮಸಾಲ ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟು ನಮ್ಮ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್. ಬಟರ್ ಫುಲ್ ಕರ್ಗೋಗಿದೆ. ಇವಾಗ ಪನ್ನೀರ್ನ ಹಾಕೋಣ. ಪನ್ನೀರ್ ಫುಲ್ ರೆಡ್ ರೋಸ್ಟ್ ಮಾಡಬೇಕು.
ಟೊಮೊಟೊ ಹಾಕಿದ್ಮೇಲೆ ಮೇಲ್ಗಡೆ ಲೈಟಾಗಿ ಕುದಿರ್ಬೇಕು. ಯಾಕೆ ಅಂದರೆ ಟೊಮೊಟೊ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಅವಾಗ. ಜಾಸ್ತಿ ಅಲ್ಲ, ಲೈಟಾಗಿ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಟೊಮ್ಯಾಟೊ ಇಲ್ಲಿ ತುಂಬ ಫ್ರೈ ಅಂದರೆ ತುಂಬಾ ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡಬಾರ್ದು, ಲೈಟಾಗಿ ಅದು ಬಾಯ್ಲ್ ಆದರೆ ಸಾಕು. ಮಶ್ರೂಮ್ ಹಾಕೊತಾ ಇದ್ದೀನಿ. ನಂತರ ಹಾಕೋದು ವಿಡಿಯೋ ಕ್ಲಿಪ್ ಮಿಸ್ ಆಯಿತು. ತುಂಬಾ ಅರ್ಜೆಂಟ್ ಆಗಿದೆ ತಿನ್ನಕ್ಕೆ. ಪಪ್ಪನ್ ಕೊಡಮ್ಮ, ಪಪ್ಪನ್ ಕೊಡು. ನನಗೆ ಬೇಡ, ನೀನು ತಿನ್ನಮ್ಮ. ಪಪ್ಪನ್ ಕೊಡು, ಪಪ್ಪ. ಒಂದು ಗ್ಲಾಸ್ ಅಕ್ಕಿ ಹಾಕೊಳ್ತಿದ್ದಾರೆ. ಇಲ್ಲಿ 1 ಗ್ಲಾಸ್ ಅಕ್ಕಿನ ನಾವು ಆ್ಯಡ್ ಮಾಡಿದ್ದೀವಿ. ಸೊ ಅದಕ್ಕೆ 2 ಗ್ಲಾಸ್ ನೀರನ್ನ ನಾವು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀವಿ. ನೀವು ಎಷ್ಟು ಗ್ಲಾಸ್ ಅಕ್ಕಿನ ಆ್ಯಡ್ ಮಾಡ್ಕೊಳ್ತೀರಾ ಅದಕ್ಕೆ ಡಬಲ್ ನೀವು ನೀರನ್ನ ಸೇರಿಸ್ಬೇಕಾಗತ್ತೆ. ಮಮ್ಮಿ, ನಾನು ಏನಕ್ಕೆ ಬಟರ್ ಜಾಸ್ತಿ ಹಾಕ್ತೀನಿ ಗೊತ್ತಾ? ಏನಕ್ಕೆ? ಒಂದು ಟೇಸ್ಟ್ಗೆ. ಈಗ ಕೆಲವ್ರು ಏನ್ ಮಾಡ್ತಾರೆ, ಬರೀ ತುಪ್ಪ ಎಣ್ಣೆ ಹಾಕೊಂಡ್ ಮಾಡ್ತಾರೆ. ಬಟರ್ ಅಲ್ಲಿ ಬರೋ ಟೇಸ್ಟ್ ತುಪ್ಪದಲ್ಲಿ ಬರಲ್ಲ. ಈಗ ಆಲ್ಮೋಸ್ಟ್ ಸ್ಟ್ರೀಟ್ ಫುಡ್ ಅಲ್ಲಿ ಇವಾಗ ಜಾಸ್ತಿ ಮುಂಚೆ ಎಲ್ಲ ಎಣ್ಣೆ ಯೂಸ್ ಮಾಡೋದು, ಇವಾಗ ಬಂದು ಎಲ್ಲ ಬಟರ್ ಚೇಂಜ್ ಆಗಿದಾವೆ, ಯಾರು ತುಪ್ಪ ಯೂಸ್ ಮಾಡಲ್ಲ. ಎಂತಕ್ಕೋಸ್ಕರ? ಈಗ ಒಂದು ಪೀಸ್ ಬಟರ್ ಹಾಕಿದ್ದೆ ಅಂತಕ್ಕೋಸ್ಕರ ಅಂತಂದ್ರೆ ನಾವು ತುಪ್ಪ ನಾರ್ಮಲ್ ಆಗಿ ಯೂಸ್ ಮಾಡಲ್ಲ. ನನ್ನ ಮಗಳಿಗೆ ಬಿಟ್ರೆ ತುಪ್ಪ ಇಲ್ಲಿ ಯಾರು ಯೂಸ್ ಮಾಡೋರಿಲ್ಲ ಇಲ್ಲಿ. ಸೊ ಹಾಗಾಗಿ ನಾನು ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಅದನ್ನ ಕ್ಲೋಸ್ ಮಾಡ್ತೀನಿ. ನಾವಿಲ್ಲಿ ಬಟರ್ನ ಆ್ಯಡ್ ಮಾಡ್ತಿರೋದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಅನ್ನೋ ಒಂದೇ ರೀಸನ್ಗೆ. ನಿಮ್ಮಲ್ಲಿ ಬಟರ್ ಇದ್ದರೆ ಬಟರ್ನ ಆ್ಯಡ್ ಮಾಡ್ಬೋದು, ಅದರ್ವೈಸ್ ನೀವು ತುಪ್ಪನೇ ಒಂದು 2 ಟೇಬಲ್ ಸ್ಪೂನ್ ಮೇಲ್ಗಡೆ ಹಾಗೆ ಹಾಕಿ ವಿಷಿಲ್ ಮಾಡಿಸ್ಬೋದು. ಸೊ ಇಲ್ಲಿ 3 ವಿಷಿಲ್ ಆಗಿದೆ, ನೋಡೋಣ ಬನ್ನಿ ಹೇಗಾಗಿದೆ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ, ತಿನ್ನೋಕ್ಕೆ ಎಷ್ಟು ಚೆನ್ನಾಗಿದೆಯೋ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಲೆಟ್ಸ್ ಸಿ ಹೆಂಗಾಗಿದೆ ಅಂತ ಟ್ರೈ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಏನಕ್ಕೆ ಬಟರ್ ಜಾಸ್ತಿ ಆಗಿದೆ ಅಂತ ಇವಾಗ ಗೊತ್ತಾಗುತ್ತೆ ನಿಮಗೆ. ಒಂದೇ ಒಂದು ಚೂರು ಕೂಡ ನಿಮಗೆ ತಳ ಹಿಡ್ದಿರಲ್ಲ. ಹಾಗೆ ಮತ್ತೆ ಅನ್ನ ಕೂಡ ನೀಟಾಗಿ ಬೆಂದಿರುತ್ತೆ, ಜೊತೆಗೆ ಬಿಡಿ ಬಿಡಿಯಾಗಿರುತ್ತೆ. ಹಾಗೆ ಪನ್ನೀರು ಕೂಡ ಪೀಸ್ ಆಗಿಲ್ಲ. ನಾನು ಹೆಂಗೆ ಹಾಕಿದ್ದೆ ಹಂಗೆ ಇದೆ ನೋಡಿ. ಬೇಕಾದ್ರೆ ಪನ್ನೀರ್ ನಾನು ಹೆಂಗೆ ಹಾಕಿದ್ದೆ, ಈಗ ನಾರ್ಮಲ್ ಆಗಿ ಪನ್ನೀರ್ ನಾವು ಫ್ರೈ ಮಾಡಿಲ್ಲ ಅಂತಂದ್ರೆ ಪುಡಿ ಆಗೋಗುತ್ತೆ. ಸೊ ನೋಡಿ, ನಾನು ಫ್ರೈ ಮಾಡಿದ ನಂತರ ನಾನು ಪನ್ನೀರ್ ಹಾಕಿರೋ ಪನ್ನೀರ್ ಆಗಿರ್ಬೋದು ಮತ್ತೆ ಮಶ್ರೂಮ್ ಆಗಿರ್ಬೋದು, ಎರಡೂ ಕೂಡ ಹೊಡೆದಿಲ್ಲ. ಚೆನ್ನಾಗಿ ಬಾಯ್ಲ್ ಆಗಿದೆ ಅಂಡ್ ಕಲರ್ಫುಲ್ ಆಗಿ ಕಾಣಿಸ್ತಿದೆ. ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ ಅಲ್ವಾ ಪ್ರದೀಪ್? ಇಲ್ಲಿ ನಾವು ಸಿಂಪಲ್ ಆಗಿ ಮೊಸರು ಬಜ್ಜಿ ಮಾಡ್ಕೊಳ್ತಾ ಇದ್ದೀವಿ. ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ, ಜಸ್ಟ್ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಟೊಮ್ಯಾಟೊನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮೊಸರು ಬಜ್ಜಿ ಪ್ರಿಪೇರ್ ಮಾಡಿದ್ದೀವಿ.
ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ. ಮನೆಯಲ್ಲೇ ಸಿಂಪಲ್ಲಾಗಿ ಪನ್ನೀರ್ ಮಶ್ರೂಮ್ ಬಿರಿಯಾನಿನ ಮಾಡ್ಕೊಳ್ಬೋದು. ಈಚೆ ಹೋಗಿ ಅಷ್ಟೆಲ್ಲ ಅಮೌಂಟ್ ಸ್ಪೆಂಡ್ ಮಾಡೋದಕ್ಕಿಂತ ಮನೆಯಲ್ಲೇ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಟಿಲ್ ದ್ಯಾಟ್, ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.